ನಮಸ್ತೆ ಎಲ್ಲರಿಗೂ, ಪ್ರಾಣಮಹಿ ಚಾನಲ್ಗೆ ಸ್ವಾಗತ. ನಾನು ಪ್ರಣಾಮ್ಯ ಧೀಮಹಿ CS. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಶ್ರೀಕೃಷ್ಣನ ಕಥೆಗಳು. ಕಾಲಿಯ ಸರ್ಪದ ಜೊತೆ ಸೇರಿ ಎಲ್ಲ ಸರ್ಪಗಳು ಶ್ರೀಕೃಷ್ಣನನ್ನು ಕಚ್ಚಿ ವಿಷ ಕಕ್ಕಲು ಯತ್ನಿಸಿದವು. ಅವನು ಯಮುನೆಯಲ್ಲಿ ಎಲ್ಲೆಲ್ಲಿ ಈಜಾಡಿದನೋ ಅಲ್ಲೆಲ್ಲ ಅವು ಅವನನ್ನು ಸುತ್ತುವರಿದು ಕಚ್ಚಲು ಪ್ರಯತ್ನಿಸಿದವು. ಅವುಗಳ ಕೆಂಗಣ್ಣುಗಳು ಕ್ರೋಧದಿಂದ ನಿಗಿ ಹೊಳೆಯುತ್ತಿದ್ದವು. ಅವು ದ್ವೇಷದಿಂದ ಬುಸುಗುಟ್ಟುತ್ತಾ ಅವನನ್ನು ಸುತ್ತಿಕೊಂಡವು. ಆದರೆ ಶ್ರೀಕೃಷ್ಣ ಭಗವಂತನ ಅವತಾರವಾದುದರಿಂದ ಸರ್ಪಗಳಿಂದ ಅವನಿಗೆ ಏನೂ ತೊಂದರೆಯಾಗಲಿಲ್ಲ. ಕಾಲಿಯ ಕೃಷ್ಣನನ್ನು ತನ್ನ ಬಾಲದಿಂದ ಸುತ್ತಿ ನದಿಯ ತಳಕ್ಕೆ ಜಿಗಿಯಿತು. ಈ ನಡುವೆ ಬಲರಾಮ ಮತ್ತು ಅವನ ಗೆಳೆಯರು ವೃಂದಾವನಕ್ಕೆ ಓಡಿ ಹೋಗಿ ಇದನ್ನೆಲ್ಲ ಜನರಿಗೆ ತಿಳಿಸಿದರು. ನಂದ, ಯಶೋಧ, ಬಲರಾಮ ಮತ್ತು ವೃಂದಾವನದ ಜನರು ಯಮುನಾ ನದಿ ತೀರಕ್ಕೆ ಧಾವಿಸಿ ಬಂದರು. ಭಯ ಮತ್ತು ಆತಂಕದಿಂದ ನನ್ನ ಕೃಷ್ಣ ಎಲ್ಲಿ ಎಂದು ಯಶೋಧೆ ಕಿರುಚಿದಳು. ಆಗ ಅವರೊಂದು ಅದ್ಭುತ ದೃಶ್ಯವನ್ನು ಕಂಡು ಸ್ತಂಭೀಭೂತರಾದರು. ನೀರಿನ ತಳವನ್ನು ಮುಟ್ಟಿದ ಶ್ರೀಕೃಷ್ಣ ಬೆಳೆದು ದೊಡ್ಡದಾಗುತ್ತಲೇ ಹೋದ. ಅವನ ಗಾತ್ರ ಹಿಗ್ಗಿತು. ಅವನ ಶರೀರದಿಂದ ಹೊರಹೊಮ್ಮಿದ ಪ್ರಕಾಶದಿಂದ ಹಾವುಗಳ ಕಣ್ಣುಗಳು ಕುರುಡಾದವು. ಶ್ರೀಕೃಷ್ಣನು ಶಕ್ತಿಶಾಲಿ ಸರ್ಪರಾಜನ ಮೇಲೆ ಆಕ್ರಮಣ ಮಾಡಿದ. ಅವನು ಕಾಲಿಯನ ಹೆಡೆಮೆಟ್ಟಿ ಅದರ ಮೇಲೇರಿ ನಿಂತ. ಮಗು ಕೃಷ್ಣ, ದಯಮಾಡಿ ಎಚ್ಚರಿಕೆಯಿಂದಿರು ಎಂದು ಯಶೋಧೆ ಆತಂಕದಿಂದ ನುಡಿದಳು. ಈಗ ಕೃಷ್ಣನ ಕಾಳಿಂಗ ಮರ್ದನ ನೃತ್ಯ ಪ್ರಾರಂಭವಾಯಿತು. ಕಾಲಿಯನ ಹೆಡೆಯ ಮೇಲೆ ಅವನು ಕುಣಿದಾಡಿದ. ಶ್ರೀಕೃಷ್ಣನ ಭಾರ ತಾಳಲಾರದೆ ಕಾಲಿಯ ಕುಸಿದು ಹೋಯಿತು. ಉಸಿರಾಡುವುದಕ್ಕೂ ಕುಸರಾಡಿತು. ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣ ಆ ಮಹಾಸರ್ಪನ ಹೆಡೆಯೇರಿ ಕುಣಿಯುತ್ತಿದ್ದುದನ್ನು ಉಳಿದ ಸರ್ಪಗಳು ಭಯದಿಂದ ವೀಕ್ಷಿಸಿದವು. ಶ್ರೀಕೃಷ್ಣನ ಕೋಪಕ್ಕೆ ಸಿಲುಕಿ ಸಾಯಲು ಮನಸ್ಸಿಲ್ಲದ ಕೆಲವು ಸರ್ಪಗಳು ಹೆದರಿಕೆಯಿಂದ ನದಿಯ ತಳಕ್ಕೆ ಸರಿದವು. ಕಾಲಿಯನ ಸಂಹಾರ ನಿಶ್ಚಯವೆಂದು ತಿಳಿದೊಡನೆ ಅದರ ಹೆಂಡತಿಯರು ಗೊಳೋ ಎಂದು ಅತ್ತವು. ಭಗವಂತ ಶ್ರೀಕೃಷ್ಣನ ಭಾರವನ್ನು ತಾಳಲಾರದೆ ಕಾಲಿಯ ಕಂಗಾಲಾಗಿರುವುದನ್ನು ನೋಡಲು ಅವುಗಳಿಗೆ ಸಾಧ್ಯವಾಗಲಿಲ್ಲ. ಅವು ಕಾಲಿಯನನ್ನು ಕ್ಷಮಿಸು, ಅವನು ಅನೇಕ ತಪ್ಪುಗಳನ್ನು ಎಸಗಿದ್ದಾನೆ. ಆದರೆ ನೀನು ಅವನನ್ನು ಸ್ಪರ್ಶಿಸಿದ ಒಡನೆಯೇ ಅವನ ಪಾಪಗಳು ಕರಗಿ ಹೋಗಿವೆ. ಅವನು ಹಿಂದೆ ಮಾಡಿರಬಹುದಾದ ಯಾವುದೋ ಒಳ್ಳೆಯ ಕೆಲಸದಿಂದ ಅವನಿಗೆ ಈಗ ನಿನ್ನ ದರ್ಶನವಾಗಿದೆ. ದಯವಿಟ್ಟು ನಮ್ಮ ಮುಖಗಳನ್ನು ನೋಡಿ ಅವನನ್ನು ಕಾಪಾಡು ಎಂದು ಶ್ರೀಕೃಷ್ಣನಲ್ಲಿ ಅಂಗಲಾಚಿದವು. ಅವುಗಳ ಒಕ್ಕೊರಲಿನ ಆರ್ತನಾದ ನದಿಯ ತುಂಬ ಹರಡಿತು. ಇಂದಿನ ಕತೆ ಮುಗಿಯಿತು. ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.